ಕಾರ್ಯಹಾನಿ, ಚುಚ್ಚುಮಾತು, ಅವಮಾನ, ಇಲ್ಲ ಸಲ್ಲದ ಆರೋಪಗಳು, ಮಾಡದೇ ಇರುವಂಥ ತಪ್ಪಿಗೆ ಇವರನ್ನು ಗುರಿಯಾಗಿಸುವಂಥದ್ದು, ಇದೆಲ್ಲ ಅನುಭವಿಸ್ಕೊಂಡು ಬಂದವರು ಅಂತಂದರೆ ಈ ಮೀನರಾಶಿಯವರು. ಎಲ್ರಿಗೂ ನಮಸ್ಕಾರ. ಶನಿಗ್ರಹದ ವಕ್ರೀಯ ಪ್ರಭಾವ ಮೀನರಾಶಿಯವರ ಮೇಲೆ ಯಾವ ರೀತಿ ಇದೆ, ಇದರಿಂದ ಶುಭ ಫಲಗಳೇನು ಅಥವಾ ಅಶುಭ ಫಲಗಳೇನು, ಇದರಿಂದ ಯಾವುದೆಲ್ಲ ನಿಮ್ಗೆ ಲಾಭ ಹೇಳುವಂಥದ್ದಿದೆ ಅಥವಾ ಯಾವುದೆಲ್ಲ ನಷ್ಟ ಹೇಳುವಂಥದ್ದಿದೆ, ಇದನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಈ ಮೊದಲೇ ಬಂದುಬಿಟ್ಟು ನೀವು ಈ ಸಾಡೆ ಸಾತಿ ಜನ್ಮಶನಿಯ ಭಾಳವಾದಂಥ ಒಂದು ಏಟು ತಿಂದ್ಕೊಂಡು ಜೀವನ ಹೇಳೋದು ಅಧೋಗತಿಗೆ ಬಂದಿದೆ ಕೆಲವೊಬ್ರದ್ದು. ಎಲ್ಲಿ ಹೋದರೂ ಕೂಡ ನಷ್ಟ, ಕೆಲಸ ಇಲ್ಲ, ಅಥವಾ ಕೆಲಸಕ್ಕಾಗಿ ಯಾವುದಾದ್ರೂ ಒಂದು ಅರ್ಜಿ ಹಾಕಿದರೆ ಕೂಡ ಆ ಅರ್ಜಿನೂ ಕೂಡ ತಿರಸ್ಕಾರ ಮಾಡುವಂಥದ್ದು, ಅಥವಾ ನಾಳೆ ಬನ್ನಿ ಅಂದ್ಕೊಂಡು ಹೇಳಿಬಿಟ್ಟು ಆ ಕೆಲಸ ಕರೀದೇ ಇರುವಂಥದ್ದು, ಈ ರೀತಿಯ ತುಂಬ ಒಂದು ಸಮಸ್ಯೆಗಳನ್ನು ಎದುರಾಕೊಂಡು ಬದುಕ್ತಾ ಇದ್ದವರು ಅಂತಂದರೆ ಈ ಮೀನರಾಶಿಯವರು. ಹಾಗಾಗಿ ಈ ಶನಿಗ್ರಹ ವಕ್ರಿಯಾಗಿದ್ದಾಗ ಯಾವ್ಯಾವ ಮನೆ ಮೇಲೆ ದೃಷ್ಟಿ ಬೀರ್ತಾನೆ, 1, 3ನೇ ಮನೆ, 7ನೇ ಮನೆ, 10ನೇ ಮನೆ. ಹಾಗಾಗಿ ಇದರಿಂದ ಲಾಭ ಏನು ಅಂತಂದರೆ, ಒಂದು ವಿದ್ಯಾಭ್ಯಾಸ ಚೆನ್ನಾಗೇನೇ ಇರ್ತದೆ, ಅದರ ಬಗ್ಗೆ ಏನೂ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಉತ್ತಮ. ಇದರ ಮುಂದೆ ಏನೇನೆಲ್ಲ ತೊಂದರೆನೂ ಇದೆ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ನಿಮ್ಮ ವಾಹನ ಮತ್ತು ಯಂತ್ರಗಳಲ್ಲಿ ರಿಪೇರಿ ಜಾಸ್ತಿ ಆಗುವಂಥದ್ದು ಆಗ್ತದೆ. ವಾಹನ ಅಂತಂದರೆ ಕೆಲವೊಬ್ಬರು ಟ್ರಾನ್ಸ್ಪೋರ್ಟ್ಗಳು ಇಟ್ಕೊಂಡಿರ್ತಾರೆ, ನಿಮ್ಮ ವಾಹನಗಳಲ್ಲಿ ಆವಾಗವಾಗ ತೊಂದರೆ ಕಾಣಿಸ್ಕೊಳ್ಳೋದು. ಯಂತ್ರಗಳು ಅಂತಂದರೆ ನಿಮ್ಮ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರೋರು, ಅಥವಾ ನಮ್ಮ ರೈತರಾಗಿರ್ಬೋದು, ಪಂಪ್ ಸೆಟ್ಗಳು ಅಂತ ಯಂತ್ರಗಳು, ಟ್ಯಾಕ್ಟ್ರು, ಟಿಲ್ಲರ್ಗಳು, ಮತ್ತು ದೊಡ್ಡ ದೊಡ್ಡ ಕಂಪ್ನಿಯನ್ನು ಇಟ್ಕೊಂಡು ನಡೆಸ್ತಾ ಇರುವಂಥವ್ರಿಗೂ ಕೂಡ ಇಂಥ ಮಷಿನರಿ ರಿಪೇರಿ ಹೇಳುವಂಥದ್ದು ಬರ್ತದೆ. ಇನ್ನು ಆರೋಗ್ಯದ ಸಮಸ್ಯೆ ಅಂತ ನೋಡೋದಿದ್ರೆ, ಅಥವಾ ಆರೋಗ್ಯದ ವಿಚಾರದಲ್ಲಿ ನೋಡೋದಿದ್ರೆ, ಜಾಯಿಂಟ್ ಪೇನ್ ಜಾಸ್ತಿ ಆಗುವಂಥದ್ದು, ಕೆಲವೊಂದಿಷ್ಟು ಮೂಳೆಗಳ ನೋವು ಶುರುವಾಗುವಂಥದ್ದು, ಮೂಳೆ ಸವೆತ ಸ್ಟಾರ್ಟ್ ಆಗುವಂಥದ್ದು, ಇಂಥವೆಲ್ಲ ನಿಮಗೆ ಪರಿಣಾಮಗಳು ಕಾಣ್ಬೋದು. ಅದು ಬಿಟ್ಟು ಸ್ವಲ್ಪ ಆ್ಯಂಗ್ಸೈಟಿ ಜಾಸ್ತಿ ಆಗ್ತದೆ ಮೀನರಾಶಿಯವರಿಗೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಈ ಆ್ಯಂಗ್ಸೈಟಿ ಜಾಸ್ತಿ ಆಗುವಂಥದ್ದು, ನೀವು ಇಲ್ಲ ಸಲ್ಲದ ಚಿಂತೆ ಮಾಡಿಬಿಟ್ಟೇ ಈ ಆ್ಯಂಗ್ಸೈಟಿಗೆ ಕಾರಣರಾಗ್ತೀರಾ, ಅಥವಾ ಡಿಪ್ರೆಷನ್ ಕಾರಣ ಆಗ್ತಾಯಿದ್ದೀರಾ. ಇದಕ್ಕೇನು ಮಾಡಬೇಕು? ಇದು ಹೊರಗಡೆ ಬರೋದಿದ್ರೆ ಏನು ಉಪಾಯ ಏನು ಅಂತಂದರೆ, ಒಂದು ಎಕ್ಸಸೈಸ್ ಮಾಡುವಂಥದ್ದು, ಒಂದು ಜಾಗಿಂಗ್ ಮಾಡಿ, ಖಂಡಿತವಾಗಲೂ ಕೂಡ ಇದರಿಂದ ಹೊರಗಡೆ ಬರ್ಬೋದು. ಹಾಗಂತ ಈ ಜಾಯಿಂಟ್ ಪೇನು ಅಂಥವೆಲ್ಲ ತುಂಬ ಜಾಸ್ತಿ ಇದ್ದರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಅದೇ ರೀತಿಯಾಗಿ ಒಂದು ಆಲಸ್ಯ ಜಾಸ್ತಿ ಆಗುವಂಥದ್ದು, ಮನುಷ್ಯ ಆದವನು ಆಲಸಿಗಳಾಗುವಂಥದ್ದು. ಒಂದು ಕೆಲಸಕ್ಕೆ ಹೋಗೋರಾದರೆ ಸರಿ ಹೋದ್ರಾಯ್ತು, ಮಾಡಿದ್ರಾಯ್ತು, ನಾಳೆ ನೋಡೋಣ, ಹೇಗಿದ್ರೂ ಟೈಮ್ ಇದೆ, ಈ ಥರದ್ದೆಲ್ಲ. ಅದೇ ವಿದ್ಯಾರ್ಥಿಗಳ ಜೀವನಕ್ಕೆ ಬಂದರೆ, ಓದಿದ್ರಾಯ್ತು, ಇನ್ನೂ ಟೈಮ್ ಇದೆ, ಎಕ್ಸಾಮ್ ಸ್ವಲ್ಪ ದೂರದಲ್ಲೇ ಇದೆ, ನಾಳೆ ಆ ಟೀಚರ್ ಬರೋದಿಲ್ಲ, ಹಾಗಾಗಿ ಹೋಮ್ವರ್ಕ್ ಮಾಡಬೇಕು ಅಂತಿಲ್ಲ, ಇಂಥವೆಲ್ಲ ಒಂದು ಆಲಸ್ಯತನದ ಒಂದು ಮನೋಭಾವನೆ ನಿಮ್ಮಲ್ಲಿ ಕಾಡ್ತಾ ಇರ್ತದೆ. ಹಾಗಾಗಿ ಆದಷ್ಟು ಈ ಆಲಸ್ಯನ ಬಿಟ್ಟರೆ ಮಿಕ್ಕಿದೇನು ಸಮಸ್ಯೆ ಹೇಳುವಂಥದ್ದು ಈ ಮೀನರಾಶಿಯವರಿಗಿಲ್ಲ. ಇನ್ನು ಮುಂದೆ ನೋಡೋದೆಲ್ಲ ಒಳ್ಳೆಯ ಶುಭ ಫಲಗಳೇ ಇರ್ತದೆ. ಹಾಗಾಗಿ ಶುಭ ಫಲಗಳೇನು ಅಂತಂದರೆ, ಮೀನರಾಶಿಯವರು ತುಂಬ ಜನ ಹೇಳಿದ್ರಿ, ಮದುವೆ ಆಗಲಿಲ್ಲ ಸರ್, ಏನು ಮಾಡಬೇಕು, ಅದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ. ಖಂಡಿತವಾಗ್ಲೂ ಕೂಡ ಈ ಶನಿ ವಕ್ರಿಯಾಗಿದ್ದಾಗ, ಅದು ಕೂಡ 7ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರೋದರಿಂದ ಒಂದು ಮದುವೆಯ ಯೋಗ ಭಾಗ್ಯ ಇದೆ. ಡಿವೋರ್ಸ್ ಆದವರಿಗೂ ಕೂಡ ಒಂದು ಮದುವೆಯ ಯೋಗ ಭಾಗ್ಯ ಇದೆ, ಮರುಮದುವೆ ಮಾಡ್ಕೋಬೋದು. ಹಾಗಾಗಿ ಅದರಲ್ಲಿ ನಿಮ್ಮ ಪ್ರಯತ್ನ ಅಗತ್ಯ ಇರ್ತದೆ. ಈ ಗುರುಬಲ ಇದ್ದಾಗ ಜಸ್ಟ್ ನಮ್ಮ ಜಾತಕ ಕೊಟ್ಟರೆ ಹಾಗೋ ಹೀಗೋ ಆಗಿಬಿಡ್ತದೆ. ಆದರೆ ಇಂಥ ಶನಿ ವಕ್ರಿ ಇದ್ದಾಗ ನಿಮ್ಮ ಪ್ರಯತ್ನ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು ಈ ಮೀನರಾಶಿಯವರಿಗೆ. ನಿಮ್ಮ ಪ್ರಯತ್ನ ಇರಬೇಕು ಈ ಮದುವೆ ವಿಚಾರದಲ್ಲಿ. ಆದರೆ ಮದುವೆಯ ಯೋಗ ಹೇಳುವಂಥದ್ದಿದೆ. ಈ 7ನೇ ಮನೆಯಿಂದ ನೋಡೋದಿದ್ರೆ, ಒಂದು ನಿಮ್ಮ ಜಾಬ್ ಡೆಸಿಗ್ನೇಷನ್ ಚೇಂಜ್ ಆಗುವಂಥದ್ದು, ನೀವು ಕೆಲಸ ಮಾಡ್ತಿರುವಂಥ ಒಂದು ಕ್ಷೇತ್ರದಲ್ಲಿ ನಿಮಗೆ ಒಂದು ಪ್ರಮೋಷನ್ ಸಿಗುವಂಥದ್ದು ಆಗ್ತದೆ, ಅಥವಾ ನಿಮ್ಮ ಪ್ಲೇಸ್ ಚೇಂಜ್ ಆಗುವಂಥದ್ದು, ಅಥವಾ ನಿಮ್ಮ ಕ್ಯಾಬಿನ್ಗಳು ಚೇಂಜ್ ಮಾಡಿಕೊಡುವಂಥದ್ದು ಇರ್ತದೆ, ಅಥವಾ ನಿಮ್ಮ ಸ್ಯಾಲ್ರಿ ಹೈಕ್ ಆಗುವಂಥದ್ದು ಇರ್ತದೆ. ಅದೇ ರೀತಿಯಾಗಿ ಹೊಸದಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೆಲ್ಲ ಕೆಲಸದ ಭಾಗ್ಯ ಇದೆ. ಯಾಕಂತಂದರೆ ಶನಿ ಇದೇ 7ನೇ ತಾರೀಕಿನಿಂದ ನವಂಬರ್ 27ರವರೆಗೂ ಇರ್ತಾನೆ ವಕ್ರಿಯಾಗಿ. ಹಾಗಾಗಿ ಒಂದು ಹೊಸ ಉದ್ಯೋಗ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಉದ್ಯೋಗ ಸಿಗುವಂಥದ್ದು ಕೂಡ ಆಗ್ತದೆ. ಆದರೆ ಪ್ರಯತ್ನ ಮಾತ್ರ 100ರಷ್ಟು ಇರಬೇಕಾಗ್ತದೆ. ಅದೇ ರೀತಿ ಉದ್ಯೋಗ ಬದಲಾವಣೆ, ಯಾರೆಲ್ಲ ಬಂದುಬಿಟ್ಟು ತುಂಬ ಕಂಪ್ನಿಗಳಲ್ಲಿ ಹೆಕ್ಟಿಕ್ ಆಗಿಬಿಟ್ಟಿದೆ ಸರ್, ಟೆನ್ಷನ್ ಆಗಿಬಿಟ್ಟಿದೆ, ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇಲ್ಲ ಸಲ್ಲದ ತೊಂದರೆಗಳು, ತಕರಾರುಗಳು, ನನಗೆ ಜಾಬ್ ಚೇಂಜ್ ಮಾಡಬೇಕು ಅಂತ ಹೇಳಿದವರಿಗೆಲ್ಲ ಕೂಡ ಒಂದು ಜಾಬ್ ಚೇಂಜ್ ಮಾಡುವಂಥ ಒಂದು ಭಾಗ್ಯನೂ ಕೂಡ ಖಂಡಿತವಾಗ್ಲೂ ನಿಮಗೆ ಇದ್ದೇ ಇದೆ. ಹಾಗಾಗಿ ಯಾರೆಲ್ಲ ಉದ್ಯೋಗ ಬದಲಾವಣೆ ಅಂತ ಮಾಡಲಿಕ್ಕೆ ಹೊರಟಿದ್ರೋ ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು. ಅದೇ ರೀತಿಯಾಗಿ ಶನಿ ವಕ್ರಿ ಅಂದರೆ ಈ ಸಾಡೆ ಸಾತಿಯ 2ನೇ ಪೇಸಲ್ಲಿ ಏನಾಗ್ತದೆ ಕೇಳಿದ್ರೆ, ಈ 2ನೇ ಪೇಸ್ ಹೇಳುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು. ಈ ಪ್ರಭಾವದಲ್ಲಿ ಈ ಶನಿ ವಕ್ರಿಯಾಗಿದ್ದಾಗ ಏನಾಗ್ತದೆ, ಚಿಕ್ಕ ಚಿಕ್ಕ ಚಿಂತೆಗಳು, ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ಗಳು,
ಎಲ್ಲಾದರೂ ಹೋಗಬೇಕಾದ್ರೆ ಭಯ ಬರುವಂಥದ್ದು, ಏನಾಗ್ತದೋ ನನಗಲ್ಲಿ ರಿಸಲ್ಟ್ ಏನಾಗಿ ಬರ್ತದೋ ಅಥವಾ ಕೆಲಸ ಆಗ್ತದೋ ಇಲ್ವೋ ಹೇಳುವಂಥದ್ದು ನೆಗೆಟಿವ್ ಥಾಟ್ಗಳು ಜಾಸ್ತಿ ಆಗ್ತದೆ. ಅದು ಮಾಡಿದರೆ ನಮ್ಗೆ ಲಾಸ್ ಆಗ್ತದೆ ಹೇಳುವಂಥ ನೆಗೆಟಿವ್ ಥಾಟ್ ಇರ್ತದೆ. ಇದು ಮಾಡಿದರೆ ಅವರು ಸಪೋರ್ಟ್ ಮಾಡ್ತಾರಾ, ಅವ್ರ ಹತ್ರ ನಾನು ಕೇಳಿದರೆ ಅವ್ರು ಕೊಡ್ಬೋದಾ, ಅಥವಾ ಅವ್ರೇನಾದರೂ ನನಗೆ ಅವಮಾನ ಮಾಡ್ಬೋದಾ ಹೇಳುವಂಥದ್ದೆಲ್ಲ ಪ್ರಶ್ನೆಗಳು ಕಾಡ್ಲಿಕ್ಕೆ ಶುರು ಆಗ್ತದೆ ನಿಮಗೆ. ಈ ಪ್ರಶ್ನೆಗಳು ಯಾವಾಗ ಕಾಡ್ತದೆ ಕೇಳಿದ್ರೆ, ನಾವು ಸೋತು ಸುಣ್ಣ ಆಗಿದ್ದಾಗಲೇ ಇಂಥ ಪ್ರಶ್ನೆಗಳು ಕಾಡೋದು. ಅದರಲ್ಲಿ ನಿಮ್ಮ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಲ್ಲೋ ಒಂದು ಕಡೆಗೆ ಅಗ್ನಿ ಪರೀಕ್ಷೆಗೆ ಒಳಪಟ್ಟಾಗ ಇಂಥವೆಲ್ಲ ಸಹಜ ಸಾಮಾನ್ಯ ಇದು ಅಲ್ವಾ. ಹಾಗಾಗಿ ಚಿಕ್ಕ ಚಿಕ್ಕ ಚಿಂತೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಎಲ್ಲೋ ಒಂದು ಕಡೆಗೆ ನೀವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿರ್ತೀರ, ಅದರ ಆಳವನ್ನು ನೀವು ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆನೇ ಇರೋದಿಲ್ಲ. ನೀವು ಅನಗತ್ಯವಾಗಿ ಬಂದುಬಿಟ್ಟು ಒಂದು ಚಿಂತೆ ಮಾಡ್ತಾ ಕೂತ್ಕೊಳ್ತೀರಿ. ಹಾಗಾಗಿ ಇಂಥ ಚಿಂತೆನ ಬಿಟ್ಬಿಡಿ, ಒಳ್ಳೆಯ ಚಿಂತನೆಯನ್ನು ಮಾಡಿ, ದೇವರ ಧ್ಯಾನವನ್ನು ಮಾಡಿ, ಹನುಮಾನ್ ಚಾಲೀಸ ಓದಿ, ಗುರು ಮಂತ್ರವನ್ನು ಮಾಡಿ, ಗುರು ಜಪವನ್ನು ಓದಿ. ಇದರಿಂದ ಒಳ್ಳೆಯ ಒಂದು ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಆಗುವಂಥದ್ದು, ಒಳ್ಳೆಯ ಒಂದು ಉದ್ಯೋಗಾವಕಾಶ ಸಿಗುವಂಥದ್ದು, ಒಳ್ಳೆಯ ಒಂದು ಚಿಂತನೆ ಬರುವಂಥದ್ದು, ಒಳ್ಳೆಯ ಒಂದು ಯೋಚನಾ ಶಕ್ತಿ ಹುಟ್ಕೊಳ್ಳುವಂಥದ್ದು ಇದೆಲ್ಲ ಆಗ್ತದೆ. ಮುಂದೆ ನೋಡೋದಿದ್ರೆ ಒಂದು ಬಿಸ್ನೆಸ್ ಅಂತ ಬಂದರೆ, ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ಇದು ವಿಶೇಷವಾಗಿ ಯಾರೆಲ್ಲ ಬಂದು ಒಂದು ಕಂಪ್ನೀಲಿ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮು ಕೆಲವೊಂದಿಷ್ಟು ಫ್ರೆಂಡ್ ಸರ್ಕಲ್ ಜೊತೆ ಸೇರಿಕೊಂಡು ಚಿಕ್ಕಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತೀರಿ ನೀವು. ಅಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ತುಂಬ ಸೂಕ್ತವಾದಂಥ ಸಮಯ ಇದು. ಅದರಲ್ಲೂ ಕೂಡ ವಿಶೇಷವಾಗಿ ಎಕ್ಸ್ಪೋರ್ಟ್ ಇಂಪೋರ್ಟು ಮತ್ತು ಕೆಲವೊಂದಿಷ್ಟು ಜನ ಆನ್ಲೈನಲ್ಲಿ ಜಾಬ್ ಮಾಡ್ತಾ ಇರುವವರು, ಅದೇ ರೀತಿಯಾಗಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ ಮಾಡ್ಕೊಂಡಿದ್ದವರು, ಮತ್ತು ಈ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟವರು, ಮತ್ತು ಈ ಮಿಷನರಿ ಯಾರೆಲ್ಲ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವವರು, ಅವರಿಗೆಲ್ಲ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೇಳುವಂಥದ್ದು ಖಂಡಿತವಾಗ್ಲೂ ಈ ಶನಿ ವಕ್ರಿಯಾಗಿದ್ದಾಗ ಜುಲೈ 7ರಿಂದ ನವಂಬರ್ 27ನೇ ತನಕ ನಿಮಗೆ ಕೈ ಹಿಡಿಯುವಂಥದ್ದು ಈ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗೇ ನಡೆಯುತ್ತೆ. ಆದಷ್ಟು ನೀವು ಈ ನೆಗೆಟಿವ್ ಥಾಟ್ ಅದನ್ನು ಕಮ್ಮಿ ಮಾಡ್ಕೋಬೇಕು. ಇಲ್ಲದೇ ಇರುವಂಥ ನೆಗೆಟಿವ್ನ ಯೋಚನೆ ಮಾಡೋದು, ನಾಳೆ ಮಾಡೋಣ, ನಾಡ್ದು ಮಾಡೋಣ, ಅಥವಾ ಇದು ಆಗುತ್ತೋ ಹೋಗುತ್ತೋ ಆವಾಗಲೇ ಹೇಳಿದೆ, ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಂದು ಇಲ್ಲ ಸಲ್ಲದ ಆಲೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಯಾರೆಲ್ಲ ವಿದೇಶದಲ್ಲಿ ಕೆಲಸ ಮಾಡ್ತಿರೋರು ಮೀನರಾಶಿಯವರು, ತುಂಬ ನಿಮಗೆ ಕಂಪ್ನಿ ಕಡೆಯಿಂದ ಪ್ರೆಷರ್ ಇರ್ಬೋದು, ಅಥವಾ ನಿಮ್ಮ ಪ್ರಾಜೆಕ್ಟ್ ಮುಗಿಯೋ ಹಂತದಲ್ಲಿರ್ಬೋದು. ಪ್ರಾಜೆಕ್ಟ್ ಮುಗಿಯೋ ಹಂತದಲ್ಲಿದ್ದವರಿಗಾದರೆ ನೀವು ಬೇರೆ ಕಂಪ್ನಿ ನೋಡೋದು ಒಳ್ಳೆಯದು, ಅಥವಾ ಬೇರೆ ಒಂದು ಪ್ರಾಜೆಕ್ಟಿಗೆ ನೀವು ಪ್ರಮೋಷನನ್ನು ಕೇಳೋವಂಥದ್ದು ಒಳ್ಳೆಯದು, ಅತಿ ಸೂಕ್ತವಾದ ಸಮಯ ಇದು. ಇಲ್ಲ ಅಂತಂದರೆ ಬೇರೆ ಕಂಪ್ನಿನೇ ನೋಡೋದು ತುಂಬ ಸೂಕ್ತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡಿ. ಅದೇ ರೀತಿಯಾಗಿ ಶನಿ ವಕ್ರಿಯ ಸಂದರ್ಭದಲ್ಲಿ ಇಂಥ ಒಳ್ಳೆಯ ಫಲಗಳು ಇದೆ, ಕೆಟ್ಟ ಫಲಗಳು ಇದೆ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಕೇಳಿದ್ರೆ, ಒಂದು ಚಿಕ್ಕ ಪರಿಹಾರ ಅಂತಂದರೆ ಒಂದು ಹನುಮಾನ್ ಚಾಲೀಸ ಪಠನೆ ಮಾಡುವಂಥದ್ದು ಅತಿ ಸೂಕ್ತ. ಇಲ್ಲ ಗುರು ಮಂತ್ರವನ್ನು ಹೇಳಿ, ಗುರು ಜಪವನ್ನು ಮಾಡಿ, ಇಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಆರಾಧನೆ ಮಾಡಿ. ನೀವು ಅದ್ರಗೋಸ್ಕರನೇ ಬಂದುಬಿಟ್ಟು 2 ಅವರ್ 3 ಅವರ್ ಕೊಡಬೇಕು ಅಂತಿಲ್ಲ, ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಕೂಡ ಹನುಮಾನ್ ಚಾಲೀಸ ಪಠನೆ ಮಾಡಿ. ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಬಂದುಬಿಟ್ಟು ಕಷ್ಟ, ನಷ್ಟ, ನೋವು ಅದನ್ನೆಲ್ಲ ಅನುಭವಿಸಿದ್ರೋ ಅದನ್ನೆಲ್ಲ ದೂರವಾಗಿ ಇನ್ನೂ ನಿಮ್ಮ ಜೀವನ ಅನ್ನುವಂಥದ್ದು ಉತ್ತುಂಗದ ಶಿಖರ ಏರುವಲ್ಲಿ ಯಾವುದೇ ರೀತಿಯಾದಂಥ ಅನುಮಾನವಿಲ್ಲ. ಆದ್ದರಿಂದ ನಿಮ್ಮಲ್ಲಿ ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಇಟ್ಕೊಂಡು ಮುನ್ನಡೆಯಿರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಿಮಗೆ ಈ ಮೀನರಾಶಿಯ ಸಾಡೆ ಸಾತಿಯ ಸೆಕೆಂಡ್ ಪೇಸ್ ವಿಡಿಯೋ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಈ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.